ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಈ ದೇಶದಲ್ಲಿ ದುಡ್ಡಿಗೋಸ್ಕರ ತಮ್ಮ ಸ್ವಂತ ಹೆಣ್ಣು ಮಕ್ಕಳನ್ನು ವೇಶ್ಯಾವಾಟಿಕೆ ಜಾಲಕ್ಕೆ ಮಾರಾಟ ಮಾಡ್ತಾರೆ. ರಾತ್ರಿ ಆದರೆ ಸಾಕು ಈ ದೇಶದಲ್ಲಿ ಓಡಾಡೋದಕ್ಕೆ ಜನ ಭಯ ಪಡ್ತಾರೆ. ಅಷ್ಟೇ ಯಾಕೆ, ಈ ದೇಶದಲ್ಲಿ ಮಹಿಳೆಯರು ಕೇವಲ 10 ರೂಪಾಯಿಗೋಸ್ಕರ ವೇಶ್ಯಾವಾಟಿಕೆಯನ್ನು ಮಾಡ್ತಾರೆ. ಅಷ್ಟಕ್ಕೂ ಆ ದೇಶ ಯಾವುದು? ಇಷ್ಟೊಂದು ವ್ಯಭಿಚಾರ ಇಲ್ಲಿ ಯಾಕೆ ನಡೆಯುತ್ತೆ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ, ಬನ್ನಿ. ಫ್ರೆಂಡ್ಸ್, ಈಗ ನಾವು ಹೇಳ್ತಾ ಇರೋದು ನಮ್ಮ ನೆರೆಯ ರಾಷ್ಟ್ರವಾದ ಬಾಂಗ್ಲಾದೇಶದ ಬಗ್ಗೆ. ಹೌದು ಫ್ರೆಂಡ್ಸ್, ಬಾಂಗ್ಲಾದೇಶದಲ್ಲಿ ಯಾರಾದರೂ ವೇಶ್ಯಾವಾಟಿಕೆಯನ್ನು ಮಾಡ್ತಾ ಇದ್ರೆ ಅದರ ಬಗ್ಗೆ ಅಲ್ಲಿನ ಸರ್ಕಾರ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದೇ ಕಾರಣಕ್ಕೆ ಬಾಂಗ್ಲಾದೇಶದ ಸಾಕಷ್ಟು ಜನ ಹುಡುಗಿಯರು, ಮಹಿಳೆಯರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ದೇಶ ಬಡ ರಾಷ್ಟ್ರ ಆಗಿರೋದ್ರಿಂದ ಲಕ್ಷಾಂತರ ಹುಡುಗಿಯರು ವ್ಯಭಿಚಾರಕ್ಕೆ ಕಾಲಿಟ್ಟಿದ್ದಾರೆ. ತುಂಬ ಬಡತನದಲ್ಲಿ ಇರೋರು, ಹಣದ ಅವಶ್ಯಕತೆ ಜಾಸ್ತಿ ಇರೋರು ಅವರ ಮನೆಯಲ್ಲಿರೋ ಸ್ವಂತ ಹೆಣ್ಣು ಮಕ್ಕಳನ್ನೇ ದುಡ್ಡಿಗೋಸ್ಕರ ವೇಶ್ಯಾವಾಟಿಕೆ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋಗಿ ಅವರ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡ್ತಾರೆ. ಅದರಿಂದ ಬಂದ ದುಡ್ಡನ್ನು ಅವರ ಅವಶ್ಯಕತೆಗಳಿಗೆ ಬಳಸ್ಕೊಂಡು ಸ್ವಲ್ಪ ದಿನದ ನಂತರ ಆ ದುಡ್ಡನ್ನು ವಾಪಸ್ ಕೊಟ್ಟು ಮತ್ತೆ ಅವರ ಹೆಣ್ಣು ಮಕ್ಕಳನ್ನು ವಾಪಸ್ ಕರ್ಕೊಂಡು ಬರ್ತಾರೆ. ಇದಷ್ಟೇ ಅಲ್ಲ, ಪ್ರಪಂಚದ ಬೇರೆ ಬೇರೆ ದೇಶಗಳಿಗೂ ಬಾಂಗ್ಲಾದೇಶದ ಹುಡುಗಿಯರನ್ನೇ ಅತಿ ಹೆಚ್ಚಾಗಿ ಕದ್ದು ಮಾರಾಟ ಮಾಡ್ತಾರೆ. ಅಲ್ಲಿ ಒಂದು ಹುಡುಗಿ ಒಬ್ಬ ಗಂಡಸಿನ ಜೊತೆಗೆ 1 ಗಂಟೆ ಇದ್ರೂ ಕೂಡ ಅವಳಿಗೆ ಸಿಗೋದು ಕೇವಲ 15 ಬಾಂಗ್ಲಾದೇಶಿ ಟಾಕಾ, ಅಂದರೆ ಭಾರತದ ರೂಪಾಯಿಯಲ್ಲಿ ಕೇವಲ 10 ರೂಪಾಯಿ ಮಾತ್ರ. ಅಷ್ಟು ಕೆಳಮಟ್ಟದಲ್ಲಿದೆ ಬಾಂಗ್ಲಾದೇಶದ ಆರ್ಥಿಕ ಪರಿಸ್ಥಿತಿ. ಇದರಿಂದ ಬಾಂಗ್ಲಾದೇಶದಲ್ಲಿ ತುಂಬ ಕಡಿಮೆ ಬೆಲೆಗೆ ಎಲ್ಲವೂ ಸಿಗುತ್ತೆ. ಇವರು ವಾಸ ಮಾಡೋ ಜಾಗಗಳಿಗೆ ಪೊಲೀಸರು ಹೋಗೋದಕ್ಕೂ ಕೂಡ ಹೆದರ್ಕೊಳ್ತಾರೆ. ಆದರೆ ತಿಂಗಳಿಗೊಮ್ಮೆ ಮಾಮೂಲು ಇಸ್ಕೊಳ್ಳೋದಕ್ಕೆ ಮಾತ್ರ ಹೋಗ್ತಾರೆ. ಇನ್ನು ಇಲ್ಲಿ ಹುಡುಗಿಯರನ್ನ ಮಾರಾಟ ಮಾಡಿ ಹೋಗ್ತಾರೆ. ಆ ಹುಡುಗಿಯರು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಅದೇ ಜಾಗದಲ್ಲಿ ಬೆಳಿತಾರೆ. ಅವರು ಬೆಳೆದು ದೊಡ್ಡವರಾದ್ಮೇಲೆ ಅವರು ಕೂಡ ಇದೇ ಕೆಲಸವನ್ನ ಮಾಡಬೇಕು. ಬಾಂಗ್ಲಾದೇಶದಲ್ಲಿ ಅತಿ ಹೆಚ್ಚಾಗಿ ಬಾಲ್ಯ ವಿವಾಹವನ್ನ ಮಾಡ್ತಾರೆ. ಹುಡುಗಿಯರು ಮದುವೆ ಆಗೋದಕ್ಕೆ 18 ವರ್ಷ ಮೇಲ್ಪಟ್ಟಿರಬೇಕು ಅಂತ ಅಲ್ಲಿನ ಸರ್ಕಾರ ರೂಲ್ಸ್ ಮಾಡಿದ್ರು ಕೂಡ ಯಾರು ಅದನ್ನ ಫಾಲೋ ಮಾಡೋದಿಲ್ಲ. ಅಲ್ಲಿನ ಹುಡುಗಿಯರಿಗೆ ಕೇವಲ 12ರಿಂದ 14 ವರ್ಷ ವಯಸ್ಸಾಗುತ್ತಿದ್ದಂತೆ ಮದುವೆಯನ್ನ ಮಾಡ್ತಾರೆ. ಅದರಲ್ಲೂ ತುಂಬಾ ಜನ ವಯಸ್ಸಾದ ಮುದುಕರಿಗೆ ತಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಇದಕ್ಕೆ ಕಾರಣ ದುಡ್ಡು. ಈ ರೀತಿ ಮದುವೆ ಮಾಡೋದ್ರಿಂದ ಅಲ್ಲಿನ ಹುಡುಗಿಯರು ಅತಿ ಚಿಕ್ಕ ವಯಸ್ಸಿಗೇನೆ ಗರ್ಭಿಣಿಯರಾಗ್ತಾರೆ. ಇದರಿಂದ ಅನೇಕ ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾರೆ. ಇನ್ನು ಬಾಂಗ್ಲಾದೇಶದ ಜನ ಹೆಚ್ಚಾಗಿ ಎಡಗೈಯನ್ನ ಯಾವುದೇ ಕೆಲಸಗಳಿಗೂ ಬಳಸೋದಿಲ್ಲ. ಚಿಕ್ಕ ಪುಟ್ಟ ಕೆಲಸಗಳಿಗೂ ಎಡಗೈಯನ್ನ ಬಳಸೋದಿಲ್ಲ. ಯಾಕಂದ್ರೆ ಎಡಗೈಯನ್ನ ಅಪಶಕುನ ಅಂತ ನಂಬ್ತಾರೆ. ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಾಂಗ್ಲಾದೇಶ ಕೂಡ ಒಂದು ಮುಸ್ಲಿಂ ದೇಶ. ಇಲ್ಲಿ 90% ನಷ್ಟು ಮುಸ್ಲಿಮರು, 9% ನಷ್ಟು ಹಿಂದೂಗಳು, 1% ನಷ್ಟು ಇತರೆ ಧರ್ಮದವರು ಇದ್ದಾರೆ. ಈ ದೇಶದ ಜನ ಮಾತನಾಡೋ ಭಾಷೆ ಬೆಂಗಾಲಿ ಭಾಷೆ. ಅದನ್ನ ಬಾಂಗ್ಲಾ ಭಾಷೆ ಅಂತಲೂ ಕೂಡ ಕರೀತಾರೆ. ಇವರಿಗೆ ಬೆಂಗಾಲಿ ಭಾಷೆ ಅಂದ್ರೆ ತುಂಬಾನೇ ಗೌರವ. ಇಂಡಿಯಾ ಹಾಗೂ ಪಾಕಿಸ್ತಾನ ವಿಭಜನೆ ಆದ್ಮೇಲೆ ಪಾಕಿಸ್ತಾನದಲ್ಲಿ ಮತ್ತೆ ಗಲಾಟೆ ಶುರುವಾಯಿತು. ಅಂದ್ರೆ ಈಗ ಬಾಂಗ್ಲಾದೇಶ ಇದೆಯಲ್ಲ, ಅದು ಆಗ ಪಾಕಿಸ್ತಾನದ ಮತ್ತೊಂದು ಭಾಗವಾಗಿತ್ತು. ಪಾಕಿಸ್ತಾನದಲ್ಲಿ ಹೆಚ್ಚಾಗಿ ಉರ್ದು ಭಾಷೆಗೇನೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು. ಬೆಂಗಾಲಿ ಭಾಷೆಯನ್ನ ಮಾತನಾಡ್ತಾ ಇದ್ದ ಜನರನ್ನ ತುಂಬಾ ಕೀಳಾಗಿ ನೋಡ್ತಾ ಇದ್ರು. ಈ ಸಮಯದಲ್ಲಿ ಉರ್ದು ಮಾತ್ರವೇ ಪಾಕಿಸ್ತಾನದ ರಾಷ್ಟ್ರೀಯ ಭಾಷೆಯಾಗಿ ಇರಬೇಕು ಅಂತ ಘೋಷಣೆ ಮಾಡ್ತಾರೆ. ಜೊತೆಗೆ ಬಾಂಗ್ಲಾದೇಶದಲ್ಲಿದ್ದಂತಹ ಜನರನ್ನ ತುಂಬಾ ಕೀಳಾಗಿ ನೋಡ್ತಾ ಇರ್ತಾರೆ. ಅಲ್ಲಿನ ಜನಕ್ಕೆ ಯಾವುದೇ ಸೌಲಭ್ಯ ಅನ್ನೋದು ಸಿಗ್ತಾ ಇರೋದಿಲ್ಲ. ಇದನ್ನ ಬಾಂಗ್ಲಾದೇಶದ ಜನ ವಿರೋಧ ಮಾಡೋದಕ್ಕೆ ಶುರು ಮಾಡ್ತಾರೆ. ದೊಡ್ಡ ದಂಗೆಯೇ ಶುರುವಾಗುತ್ತೆ. ಇಂತಹ ಸಮಯದಲ್ಲೇ ಇವರ ನಡುವೆ ಭಾರತ ಎಂಟ್ರಿ ಕೊಟ್ಟು ಪಾಕಿಸ್ತಾನವನ್ನ ಬಗ್ಗು ಬಡಿದು ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಅನ್ನೋ ಒಂದು ಹೊಸ ದೇಶದ ಉಗಮಕ್ಕೆ ಕಾರಣವಾಗುತ್ತೆ. ಇನ್ನು ಬಾಂಗ್ಲಾದೇಶದ ರಾಷ್ಟ್ರೀಯ ಗೀತೆಯನ್ನ ಬರೆದಿದ್ದು ನಮ್ಮ ದೇಶದ ರಾಷ್ಟ್ರೀಯ ಗೀತೆಯನ್ನ ಬರೆದಂತಹ ರವೀಂದ್ರನಾಥ ಠಾಗೂರ್ ಅವರೇ. ಇನ್ನು ಬಾಂಗ್ಲಾದೇಶದಲ್ಲಿ ಅತಿ ಹೆಚ್ಚಾಗಿ ಬಟ್ಟೆಗಳನ್ನ ತಯಾರಿಸ್ತಾರೆ. ಇದರಿಂದ ಎಷ್ಟೋ ಲಕ್ಷಾಂತರ ಜನ ತಮ್ಮ ಜೀವನವನ್ನ ನೋಡ್ಕೊಳ್ತಾ ಇದ್ದಾರೆ. ಬಟ್ಟೆಗಳನ್ನ ತಯಾರಿಸಿ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದರಿಂದ ಬಾಂಗ್ಲಾದೇಶಕ್ಕೆ ಹೆಚ್ಚು ಆದಾಯ ಬರ್ತಾ ಇರೋದು. ಇನ್ನು ಬಾಂಗ್ಲಾದೇಶದಲ್ಲಿ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಬರಿಬೇಕಾದ್ರೆ ಯಾರಾದರೂ ಕಾಪಿ ಚೀಟಿಗಳನ್ನ ತಂದು ಸಿಕ್ಕಾಕೊಂಡ್ರೆ ಅಂತವರಿಗೆ ಕಠಿಣ ಶಿಕ್ಷೆಯನ್ನ ಕೊಡ್ತಾರೆ. ಆ ಶಿಕ್ಷೆ ಎಂತಹದ್ದು ಅಂದ್ರೆ 14 ವರ್ಷ ಜೈಲು ಶಿಕ್ಷೆ ಆಗಿರ್ಬೋದು, 10ರಿಂದ 15 ಲಕ್ಷದವರೆಗೆ ದಂಡ ಕಟ್ಟೋದಾಗಿರ್ಬೋದು, ಅಥವಾ ಅವರ ಜೀವನದಲ್ಲಿ ಮತ್ತೆ ಎಕ್ಸಾಮ್ ಬರೆಯೋದಕ್ಕೆ ಆಗದೆ ಇರೋ ತರ ಮಾಡ್ತಾರಂತೆ. ಇನ್ನು ಬಾಂಗ್ಲಾದೇಶದ ಕರೆನ್ಸಿಯನ್ನ
ಬಾಂಗ್ಲಾದೇಶಿ ಟಾಕಾ ಅಂತ ಹೇಳ್ತಾರೆ. ಬಾಂಗ್ಲಾದೇಶವನ್ನು ಕಂಟ್ರಿ ಆಫ್ ರಿವರ್ಸ್ ಅಂತ ಕರೀತಾರೆ. ಯಾಕಂದರೆ ಈ ದೇಶದಲ್ಲಿ ಅಷ್ಟೊಂದು ನದಿಗಳಿವೆ. ಸುಮಾರು 700ಕ್ಕಿಂತ ಹೆಚ್ಚು ನದಿಗಳು ಈ ದೇಶದಲ್ಲಿವೆ. 1970ರ ಸಮಯದಲ್ಲಿ ಬಾಂಗ್ಲಾದೇಶದ ಜನಸಂಖ್ಯೆ ವೇಗವಾಗಿ ಬೆಳೀತಾ ಇರುತ್ತೆ. ಇದರಿಂದ ಜನಸಂಖ್ಯೆ ಹೆಚ್ಚಾಗಿ ವ್ಯವಸಾಯ ಮಾಡೋದಕ್ಕೂ ಜಾಗ ಇರೋದಿಲ್ಲ, ಜನರಿಗೆ ಆಹಾರ ಸಿಗೋದು ಕಷ್ಟ ಆಗುತ್ತೆ ಅಂತ ಅಲ್ಲಿನ ಸರ್ಕಾರ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂತ ಕೆಲವು ನಿಯಮಗಳನ್ನು ಜಾರಿ ಮಾಡುತ್ತೆ. ಅಲ್ಲಿನ ಸರ್ಕಾರ ಏನೋ ಹೊಸ ನಿಯಮವನ್ನು ಜಾರಿ ಮಾಡುತ್ತೆ, ಆದರೆ ಅದನ್ನು ಫಾಲೋ ಮಾಡೋದು ಯಾರು? ಈಗಲೂ ಸಹ ಆ ದೇಶದ ಜನಸಂಖ್ಯೆ ವೇಗವಾಗಿ ಬೆಳೀತಾ ಇದೆ. ಸಾಮಾನ್ಯ ದಿನಗಳಲ್ಲೇ ಅಲ್ಲಿನ ಟ್ರೈನ್ಗಳಲ್ಲಿ ಜನ ಯಾವ ರೀತಿ ತುಂಬಿಕೊಳ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳಿವೆ. ಇನ್ನು ಬಾಂಗ್ಲಾದೇಶವನ್ನ ಪ್ರಪಂಚದ ಅತ್ಯಂತ ಗಲೀಜು ದೇಶ ಅಂತಾನೂ ಕೂಡ ಹೇಳ್ತಾರೆ. ಅಲ್ಲಿನ ರಸ್ತೆಗಳು, ವಾಹನಗಳು ಎಲ್ಲವೂ ಒಂದು ರೀತಿ ಹಾಳಾಗಿ ಹೋಗಿರುತ್ತೆ. ಇನ್ನು ಬಾಂಗ್ಲಾದೇಶದಲ್ಲಿ ರಾತ್ರಿ 10 ಗಂಟೆ ಆದಮೇಲೆ ಅಲ್ಲಿನ ಜನ ಮನೆಯಿಂದ ಹೊರಗಡೆನೆ ಬರುವುದಿಲ್ಲ. ಯಾವುದಾದ್ರೂ ಮುಖ್ಯ ಕೆಲಸ ಇದ್ರೆ ಮಾತ್ರನೇ ಅವರು ಮನೆಯಿಂದ ಹೊರಗಡೆ ಬರ್ತಾರೆ. ಇದನ್ನ ಬಿಟ್ರೆ ಮತ್ಯಾವ ಕಾರಣಕ್ಕೂ ಅವರು ಹೊರಗಡೆ ಬರೋದೇ ಇಲ್ಲ. ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ರಾತ್ರಿಯ ಸಮಯದಲ್ಲಿ ದರೋಡೆಕೋರರ ಕಾಟ ಬಹಳಷ್ಟಿರುತ್ತೆ. ಅದರಲ್ಲೂ ರಾತ್ರಿ ಸಮಯದಲ್ಲಿ ಸ್ಟ್ರೀಟ್ ಲೈಟ್, ಬೀದಿ ದೀಪಗಳು ಕೂಡ ಆನ್ ಇರೋದಿಲ್ಲ. ಇದರಿಂದ ರಾತ್ರಿ ಸಮಯದಲ್ಲಿ ಸುತ್ತಾಡುವುದು ನಿಜಕ್ಕೂ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಬಾಂಗ್ಲಾದೇಶದ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.